ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರನ್ನ ಹೊರತುಪಡಿಸಿ 12 ಜನ ಸಚಿವರು ಖಾತೆ ಹಂಚಿಕೆ ಆಗಬೇಕಾಗಿದೆ. ಈಗ ಒಂದು ಕಡೆ ನಮಗೆ ಯಾವ ಖಾತೆ ಸಿಗುತ್ತೆ ಅಂತ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರ ಪ್ರಶ್ನೆ, ಇನ್ನೊಂದು ಕಡೆ ನಾವು ಸಚಿವರಾಗ್ತೀವೋ ಇಲ್ಲವೋ ಅಂತ ಹಿರಿಯ ಶಾಸಕರುಗಳ ಪ್ರಶ್ನೆ. ಮೊದಲ ಹಂತದ ಪ್ರಮಾಣ ವಚನದಲ್ಲಿ ನಾವು ಪ್ರಮಾಣ ವಚನ ತಗೊಳ್ಳಿಲ್ಲ, ಎರಡನೇ ಹಂತದಲ್ಲಾದರೂ ಅವಕಾಶ ಸಿಗುತ್ತೆ ಅನ್ನುವ ಭರವಸೆಯನ್ನ ಮಾಜಿ ಸಚಿವರುಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂತೋಷ್ ಲಾಡ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಹೊಸ ಮುಖ್ಯಮಂತ್ರಿನಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದರ ಜೊತೆಗೆ ಬಿ ಕೆ ಹರಿಪ್ರಸಾದ್ ಸಾಹೇಬರು ಇಸ್ ಅ ಸ್ಟಾರ್ ವುಡ್ ಆಫ್ ಕರ್ನಾಟಕ ಅಂಡ್ ಅವರಿಗೆ ಇವತ್ತು KPCC ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವ, ಪರಮೇಶ್ವರ್ ಸಾಹೇಬರ ನೇತೃತ್ವ, ಈ ಥರ ಎಲ್ಲ ಹಿರಿಯ ಮುಖಂಡರುಗಳು ನೇತೃತ್ವದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಖಂಡಿತವಾಗಲೂ 2028 ಮತ್ತೆ ಸರ್ಕಾರ ತರಲಿಕ್ಕೆ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ತಾವು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ಅಂತ ಬಹಳಷ್ಟು ಒಂದು ವಿಶ್ವಾಸ ಇತ್ತು. ಯಾಕೆ ಸರ್? ಇಟ್ಸ್ ಓಕೆ, ದಟ್ಸ್ ವೇ ಆಫ್ ಲೈಫ್. ಎಲ್ಲರೂ ಆಕ್ಟಿವ್ ಕೆಲಸ ಮಾಡಿದ್ದಾರೆ. ಇಫ್ ದೇ ಫೀಲ್ ದಟ್ ಐ ಶುಡ್ ಕಮ್ ಇನ್ ಟು ಸೆಕೆಂಡ್ ಲಿಸ್ಟ್, ಐ ಆಮ್ ಹೋಪ್ಫುಲ್ ಐ ಶುಡ್ ಕಮ್ ಇನ್ ಟು ಸೆಕೆಂಡ್ ಲಿಸ್ಟ್. ನೋಡೋಣ. KPCC ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಕೂಡ ಇತ್ತು ಸರ್. ಭಾಳ ಖುಷಿಯಾಗಿದೆ ನನಗೆ. ಆ ಲೆವೆಲ್ಗೆ ನನ್ನ ಹೆಸರು ಬಂದಿದೆ ಅಂತಕ್ಕಂಥದ್ದು ಖುಷಿ ಇದೆ. ಟ್ರೈ ಮಾಡ್ತಾನೆ ಇರ್ತಾರೆ ಎಲ್ಲರೂ, ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ. ಐ ಆಮ್ ಒನ್ ಅಮಂಗ್ ದೆಮ್. ಐ ಆಮ್ ಹೋಪ್ಫುಲ್ ಐ ಶುಡ್ ಗೆಟ್ ಥ್ರೂ ಇನ್ ದ ಸೆಕೆಂಡ್ ಲಿಸ್ಟ್. ನೋಡೋಣ ಏನಾಗುತ್ತೆ. ನನಗೆ 3 ವರ್ಷ ಸಿದ್ದರಾಮಯ್ಯ ಸಾಹೇಬ್ರ ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅವರ ಒಂದು ಅನುಭವ, ಅದಕ್ಕೆ ಒಂದು ಧನ್ಯವಾದ ಹೇಳಲಿಕ್ಕೆ ಬಂದಿದ್ದೀನಿ. ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಿರೋ ನಿರೀಕ್ಷೆಗಳಿತ್ತು, ಒಂದು ಮೊದಲ ಹಂತದಲ್ಲಿ ಇನ್ನೂ ಆಗಿಲ್ಲ. ಇಲ್ಲ, ನಾನು ಖಂಡಿತವಾಗ್ಲೂ ಸೇರ್ಕೊಳ್ತೀನಿ. ಹೈಕಮಾಂಡ್ ಆಶೀರ್ವಾದ ಇದೆ, ಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವಾದ, ಖರ್ಗೆ ಅವರ ಆಶೀರ್ವಾದ, DK ಸಾಹೇಬ್ರ ಆಶೀರ್ವಾದ ಇದೆ. 2ನೇ ಪಟ್ಟಿಯಲ್ಲಿ ಖಂಡಿತವಾಗ್ಲೂ ನಾನು ಮಂತ್ರಿ ಆಗ್ತೀನಿ. ಮಾಜಿ ಸಚಿವರುಗಳಿಗೆ ಭರವಸೆ, ಇನ್ನೊಂದು ಕಡೆ ಮಂತ್ರಿ ಆಗಬೇಕು ಅಂತ ಕಾಯ್ತಾ ಇರುವ ಶಾಸಕರುಗಳಿಗೆ ಭರವಸೆ. ಮಂತ್ರಿಮಂಡಲದಲ್ಲಿ ಹೊಸತನ ಇರಬೇಕು ಅನ್ನುವ ಮುಖ್ಯಮಂತ್ರಿಗಳ ಮತ್ತು ಹೈಕಮಾಂಡ್ನ ನಿರೀಕ್ಷೆ, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವ ಶಾಸಕರುಗಳ ಆಗ್ರಹ, ಎರಡೂ ಸೇರಿಕೊಂಡು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮಗೆ ಅವಕಾಶ ಆಗುತ್ತೆ ಅಂತ ಅನೇಕರ ಭರವಸೆ ಇಟ್ಕೊಂಡಿದ್ದಾರೆ. ವಿಜಯಾನಂದ ಕಾಶಪ್ಪನವರ್, ಬೇಳೂರು ಗೋಪಾಲಕೃಷ್ಣ, HC ಬಾಲಕೃಷ್ಣ, ಪ್ರದೀಪ್ ಈಶ್ವರ್ ಎಲ್ಲರೂ ಮಾತಾಡಿದ್ದಾರೆ. ಕೇಳಿಸ್ಕೊಂಡು. ಬಹುತೇಕ 2ನೇ ಹಂತದಲ್ಲಿ ನಮಗೆಲ್ಲ ವಿಶ್ವಾಸ ಇದೆ. ಈ ಸಮುದಾಯವನ್ನು ಗುರುತಿಸುವಂಥದ್ದಾಗಿರ್ಬೋದು. ಯಾಕಂದರೆ ಸಮುದಾಯ ಇವತ್ತು ಗಟ್ಟಿಯಾಗಿ ಪಕ್ಷದ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಇರೋದ್ರಿಂದ, ಯಾಕಂದರೆ ಕಳೆದ 50 ವರ್ಷದಿಂದ ನಮ್ಮ ತಂದೆ ತಾಯಿ ನಾನು 3ನೇ ತಲೆಮಾರು ಈ ಪಕ್ಷದಲ್ಲಿ ನಾವು ಇದ್ದೀವಿ. ಖಂಡಿತವಾಗಿ ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ. ಖಂಡಿತವಾಗಿ 2ನೇ ಹಂತದಲ್ಲಿ ಅವಕಾಶ ಕೊಡ್ತಾರೆ. ಭೇಟಿಯಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಿನ್ನೆ ಪ್ರಮಾಣ ವಚನ ಆದ ನಂತರ ವಿಶ್ವಾಸ ಇದೆ, ಖಂಡಿತವಾಗಿ ವಿಶ್ವಾಸ ಇದೆ. ಮುಖ್ಯಮಂತ್ರಿಯಾಗಿ ವಿಧಾನಸೌಧದಲ್ಲಿ ಹೋಗಿದ್ದಾರೆ. ಇದು ಭಾಳ ಸಂತೋಷ ತಂದವರು ವಿಚಾರ. ನಮ್ಗೆ ಖುಷಿ ಇದೆ ನಮಗೆ ಇವತ್ತು. 2ನೇದಾಗಿ ನಮ್ಮ ಸಮಾಜಕ್ಕೆ ಒಂದು ಕೊಡಬೇಕಂತ ನಾವು ಕೇಳ್ತೀವಿ ಅಷ್ಟೇ. ಸಮುದಾಯದ ಆಧಾರದ ಮೇಲೆ ಒಂದು ಕೊಡಿ ಅಂತ ಕೇಳಿದೆ. ಖಂಡಿತ ಆಗ್ತೀನಿ. ನಾಯಕರು ಬೇಡಪ್ಪ ಅಂದರೆ ಖಂಡಿತ ತ್ಯಾಗ ಮಾಡ್ತೀನಿ. DK ಸಾಹೇಬರು ನೀನು ಬೇಡ ಕಣೋ, ನೀನು ಸುಮ್ಮನಿರೋ, ನಾನು ಇದ್ದೀನಿ ಅಂತ ಹೇಳಿದರೆ ನಮ್ಮ ನಾಯಕರು ಅವರಿಂದಲೇ ಮುಂದೆ ಬಂದಿದ್ದೀವಿ. ಯಾಕಂದರೆ ಅದರಿಂದ BJPಯವರು ನನ್ನ ಅಧಿಕಾರದಿಂದ ಯಾವತ್ತು ನಮ್ಮನ್ನು ತುಳಿದ್ರು ಅವತ್ತಿಂದ ನನಗೆ ಆಶ್ರಯ ಕೊಟ್ಟಂಥವ್ರು DK ಸಾಹೇಬರು. ಬಟ್ 2ನೇ ಲಿಸ್ಟಲ್ಲಿ ಬರುತ್ತೋ ಬಿಡೋದು ನಮ್ಮ ನಾಯಕರು ಬಿಟ್ಟಿರೋದು. ಕೇಳಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ, ಬಿಟ್ಟರೆ ಮತ್ತೇನು ನಾವು ಕೇಳಿದ್ವಿ. ನೀವು ಸಚಿವರು ಆಗ್ತಾರೋ ಅನ್ನೋ ಆಕಾಂಕ್ಷೆ ಇದು ಐತೆ, ಈಗಲೂ ಆಸೆ ಐತೆ, ಮಾಡ್ತಾರೆ ಅಂತ ವಿಶ್ವಾಸ ಐತೆ. ನೋಡೋಣ, ಕಾದು ನೋಡೋಣ. ಚಲುವರಾಯಸ್ವಾಮಿ ತೆಗೆದು ನಿಮಗೆ ಕೊಡ್ತಾರೆ ಅಂತ ಸರ್ ಈ ಖಾತೆನ? ಅವ್ರು ತೆಗೆದು ಇವ್ರಿಗೆ ಕೊಡ್ತಾರೆ, ಇವ್ರು ತೆಗೆದು ಅವ್ರಿಗೆ ಕೊಡ್ತಾರೆ ಅಂತ ಅಲ್ಲ. ನಮ್ಗೆ ಏನಾರ ಯೋಗ್ಯತೆ ಇದ್ರೆ ಕೊಡ್ತಾರೆ. ನನಗೆ ಆಸೆ ಇದೆ, ಕೊಟ್ಟರು ಓಕೆ, ಕೊಡದೇ ಇದ್ರು ಓಕೆ. ನಾವೆಲ್ಲ ಪಾರ್ಟಿ ಐಡಿಯಾಲಜಿಗೋಸ್ಕರ ಬಂದಿರೋರು. ನಾನೊಬ್ಬ OBC ಹುಡುಗ. ಒಂದು OBC ಮೂವ್ಮೆಂಟ್ನ ತರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಪವರ್ ಇಂದೇನೋ ಪಾಪ್ಯುಲಾರಿಟಿ ಇಂದೇನೋ ಹೋಗಿದ್ದಿದ್ರೆ ಮೈ ಮೇಲೆ ಎಳೆದು ಕಾಂಟ್ರವರ್ಸಿಗಳು ಮಾಡ್ಕೊಂತಿರ್ಲಿಲ್ಲ. ನಾನು ಒಂದು ಟೀಚರ್, ನನಗೆ ಗೊತ್ತಿಲ್ವೇನು ನಾನು ಬೈದ್ರೆ ಅವ್ರು ಬೈತಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.